ಈಗ ಮೇಕ್ರಿ ಸರ್ಕಲ್ ಇಂದ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ, ನೇರ ದೃಶ್ಯಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ ಆಗಮನ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಬೆಂಗಾವಲು ಪಡೆಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ ಆಗಮಿಸ್ತಾ ಇದೆ. ಕಿಕ್ಕಿರಿದು ನಿಂತಿರುವಂತಹ ಜನಸಾಗರದ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸ್ತಾ ಸಾಗಿ ಬರ್ತಾ ಇರುವಂತಹ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ರಸ್ತೆಯ ಎರಡೂ ಬದಿಗಳಲ್ಲಿ, ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರ ಸೇರಿದೆ ಪ್ರಧಾನಿ ನರೇಂದ್ರ ಮೋದಿಯವನ್ನ ಬರಮಾಡಿಸ್ಕೊಳ್ಳೋದಕ್ಕೆ. ಆ ಎಲ್ಲ ಜನರ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸ್ತಾ ಸಾಗಿ ಬರ್ತಾ ಇರುವಂತಹ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕೆಲವೇ ಕ್ಷಣಗಳ ಮುಂಚೆ ಹೆಬ್ಬಾಳದ ವಿಶೇಷ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ಬಂದು ತಲುಪಿದ್ರು. ಅಲ್ಲಿಂದ ಈ ವಿಜುವಲ್ಸ್ ಅಲ್ಲಿ ನೀವು ಗಮನಿಸಬಹುದು, ಅಲ್ಲಿರುವಂತಹ ಜನ ಅದ್ದೂರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಮೋ ಕೂಡ ಜನರತ್ತ ಕೈ ಬೀಸ್ತಾ ಸಾಕ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ವಂದಿಸೋ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿರುವಂತಹ ಜನರ ಕಡೆಗೆ ಕೈ ಬೀಸ್ತಾ, ತಮ್ಮ ಅಭಿಮಾನಿಗಳು ಕಾರ್ಯಕರ್ತರ ಕಡೆಗೆ ಕೈ ಬೀಸ್ತಾ ಸಾಗ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ನ ಬಳಿ ಯಾವ ರೀತಿ ಪೊಲೀಸರು ಸಂಪೂರ್ಣ ಸನ್ನದ್ಧರಾಗಿ ನಿಂತಿದ್ದಾರೆ ಅನ್ನೋದ್ರ ದೃಶ್ಯ. ಇಡೀ ಸಂಪೂರ್ಣ ರಸ್ತೆಯನ್ನ ಪೊಲೀಸರು ತಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ರಸ್ತೆ ಬದಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ಹವಾ ಜೋರಾಗಿದೆ. ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಾ, ಮೇಕ್ರಿ ಸರ್ಕಲ್ಗೆ ಆಗಮಿಸಿ ಅಲ್ಲಿಂದ ಸಾಗಿ ಹೋಗ್ತಾ ಇರುವಂತಹ ನೇರ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಇಡೀ ರಸ್ತೆ ಸಂಪೂರ್ಣವಾಗಿ ಕೇಸರಿ ಬಾವುಟಗಳಿಂದ ರಾರಾಜಿಸ್ತಾ ಇದೆ. ಎಲ್ಲೆಲ್ಲೂ ಬಿಜೆಪಿಯ ಬಾವುಟ, ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನ ಸೇರಿರೋದು ಬೆಂಗಳೂರಲ್ಲಿ, ಕಾರ್ಯಕರ್ತರು ಸೇರಿದ ಹಾಗೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿರೋದ್ರಿಂದ. ಬೆಂಗಳೂರಲ್ಲಿ ಇವತ್ತು ಒಟ್ಟು 3 ಕಾರ್ಯಕ್ರಮಗಳಿದೆ. 2 ಲೋಕಾರ್ಪಣೆ, 1 ಶಂಕುಸ್ಥಾಪನೆಯ ಕಾರ್ಯಕ್ರಮ. ವಂದೇ ಭಾರತ್ ರೈಲನ್ನು ಲೋಕಾರ್ಪಣೆಗೊಳಿಸುವಂತಹ ಮೊದಲ ಕಾರ್ಯಕ್ರಮ. ಅದಾದಮೇಲೆ ಹಳದಿ ಮಾರ್ಗದ ಮೆಟ್ರೋಗೆ ಚಾಲನೆ, ನಂತರದಲ್ಲಿ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ. ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಸಾಗಿ ಬಂದಂತಹ ಹಾದಿ ಆ ಚಾಲುಕ್ಯ ಸರ್ಕಲ್ ಕಡೆಯಿಂದ ಮೇಕ್ರಿ ಸರ್ಕಲ್ ಕಡೆಗೆ ಆಗಮಿಸಿದಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರು ಅಲ್ಲಿ ನಿಯೋಜನೆಗೊಂಡು ಜನರನ್ನ ನಿಯಂತ್ರಿಸ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೇ ಈ ಭಾಗದಲ್ಲಿ ಜನ ಕಿಕ್ಕಿರಿದು ಸೇರಿದೆ. ಎಷ್ಟೊತ್ತಿಗೆ ಮೋದಿ ಆಗಮಿಸ್ತಾರೆ, ಅವರತ್ತ ಕೈ ಬೀಸಬೇಕು, ಅವರನ್ನು ಅದ್ದೂರಿಯಾಗಿ ಬೆಂಗಳೂರಿಗೆ ಸ್ವಾಗತ ಮಾಡಿಕೊಳ್ಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಮೇಕ್ರಿ ಸರ್ಕಲ್ ಸಮೀಪ ಜನ ಸೇರಿದ್ರು. ಕಾರಣ ಅವರು HAL ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ಹೆಬ್ಬಾಳದ ಹೆಲಿಪ್ಯಾಡ್ ತಲುಪಿ ಅದಾದ್ಮೇಲೆ ಇಲ್ಲೇ ರಸ್ತೆ ಮಾರ್ಗವಾಗಿ ಹೋಗುವಂತಹ ರೂಟ್ ಮ್ಯಾಪ್ ಇದ್ದಿದ್ದು. ಈ ದೃಶ್ಯಗಳಲ್ಲಿ ನೋಡಿ, ತಮಗಾಗಿ ಕಾದಿದ್ದಂತಹ ಜನರ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸ್ತಾ ಸಾಕ್ತಾ ಇದ್ದಂತಹ ದೃಶ್ಯ. ಒಮ್ಮೆ ಮೋದಿ ಅವರಿದ್ದಂತಹ ವಾಹನ ಅಲ್ಲಿ ಸಾಗಿ ಬರ್ತಿದ್ದ ಹಾಗೆ ಅಷ್ಟು ಗಂಟೆಗಳಿಂದ ಕಾದಿದ್ದಂತಹ ಜನರಲ್ಲಿ ಹರ್ಷೋದ್ಗಾರ. ತಮ್ಮ ನೆಚ್ಚಿನ ನಾಯಕನ ಆಗಮನ ಆಗ್ತಾ ಇದ್ದ ಹಾಗೆ ಅಲ್ಲಿ ಸೇರಿದ್ದಂತಹ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರುವಂತಹ ಜನ ಹರ್ಷೋದ್ಗಾರದಲ್ಲಿ ಇದ್ದಾರೆ, ಘೋಷಣೆಗಳನ್ನು ಮೊಳಗಿಸಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ಏನು ಸಮಯ ನಿಗದಿಯಾಗಿತ್ತೋ ಅದೇ ಮಾದರಿಯಲ್ಲಿ ಇವತ್ತು ಎಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮಗಳು ಆಗ್ತಾ ಇದೆ. 10ವರೆಗೆ ಆಗಮಿಸ್ತಾರೆ. ನಂತರದಲ್ಲಿ 11:15ಕ್ಕೆ KRS ರೈಲು ನಿಲ್ದಾಣಕ್ಕೆ ತಲುಪಿ ಅಲ್ಲಿ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಬೇಕು ಅನ್ನುವಂಥದ್ದು ನಿಗದಿಯಾಗಿರೋ ಕಾರ್ಯಕ್ರಮ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ತಲುಪೋದಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಒಟ್ಟು 3 ವಂದೇ ಭಾರತ್ ರೈಲುಗಳಿಗೆ ಅವರು ಚಾಲನೆ ನೀಡ್ತಾ ಇರೋದು. ಅದರಲ್ಲಿ ಬೆಂಗಳೂರಿಂದ ಬೆಳಗಾವಿಗೆ ಸಂಚಾರ ಆರಂಭಿಸುವಂತಹ ವಂದೇ ಭಾರತ್ ರೈಲಿಗೂ ಕೂಡ ಇವತ್ತು ಚಾಲನೆ ನೀಡುವ ಸಲುವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಮೊದಲಿಗೆ ಆಗಮಿಸ್ತಾರೆ. ಅಲ್ಲಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರೋದ್ರ ಮೂಲಕ ಚಾಲನೆ ಕೊಡ್ತಾರೆ. ಅದಾದ ಮೇಲೆ ಅಲ್ಲಿಂದ ಹಳದಿ ಮಾರ್ಗದ ನಮ್ಮ ಮೆಟ್ರೋ ರೈಲಿನ ಸಂಚಾರಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ. ಅದಕ್ಕಾಗಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ಸಂಪೂರ್ಣ ಸನ್ನದ್ಧವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.